परिपूरितान्तर्बाह्याण्डकोशं हरितोपलाभम् तर्काभयेतं विधि सर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ತೃತೀಯ ಸ್ಕಂಧದ 32ನೇ ಅಧ್ಯಾಯದಲ್ಲಿ ಇವತ್ತು 38 ಆಗಿದೆ ಗುರುಗಳೇ. 9ರಿಂದ ಆಗಬೇಕು. 39ರಿಂದ ಆಗಬೇಕು. 9 9 ಆಯ್ತು ಸರ್. 40ನೇದ್ದು ಆಗಬೇಕು. ಕರೆಕ್ಟ್ ಆಗಿತ್ತು. 39 ತೃಷ್ಟಿ ಸೃಷ್ಟಿ ಸೃಷ್ಟೇಶು ಅದು ಆಯ್ತು ಕರ್ಸಿ ಶ್ಲೋಕ. ಅದು ಆಯ್ತು. ಅದೇ 38 ಅದು 39 ಆಗಬೇಕು. ಸರಿ, 32ನೇ ಅಧ್ಯಾಯದಲ್ಲಿ 39ನೇ ಶ್ಲೋಕ. ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಬಲಂ ಮೇ ಪಶ್ಯ ಮಾಯಾಯಾಃ ಸ್ತ್ರೀಮಯ್ಯಾ ಜಯಿನೋ ದಿಶಾಂ ಯಾ ಕರೋತಿ ನಿಜಾಯತ್ತಾನ್ ಭ್ರೂ ವಿಜೃಂಭೇಣ ಕೇವಲಂ. ಕಪಿಲ ನಾಮಕನಾಗಿರ್ತಕ್ಕಂತಹ ಭಗವಂತ ದೇವಹೂತಿ ದೇವಿಗೆ ಉಪದೇಶವನ್ನ ಮಾಡ್ತಾ ಇದ್ದಾನೆ. ವೈರಾಗ್ಯ ಸಂಪಾದನೆ ಅಂತನ್ನೋದು ಮೋಕ್ಷಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಮಾರ್ಗ. ಹಾಗಾಗಿ ಹಿಂದೆ ಭಕ್ತಿಯ ಮಾರ್ಗವನ್ನ ಉಪದೇಶ ಮಾಡಿದ ನಂತರದಲ್ಲಿ ಈಗ ವೈರಾಗ್ಯ ಸಂಪಾದನೆಗೋಸ್ಕರ ವಿಷಯ ಪದಾರ್ಥಗಳ ಸಂಪರ್ಕವನ್ನ ಹೇಗೆ ನಾವು ಪರಿತ್ಯಾಗ ಮಾಡಬೇಕು ಅನ್ನೋದನ್ನ ತಿಳಿಸ್ತಾ ಬರ್ತಾ ಇದ್ದಾನೆ. ಹಿಂದೆ ಹೇಳಿದಂತೆ
ದುಷ್ಟ ಸ್ತ್ರೀಯರ ಸಂಘ ಅಂತನ್ನೋದು ಬಹಳ ಭಯಾನಕವಾದದ್ದು. ಅದು ನಮಗೆ ಮೋಹವನ್ನ ಉಂಟು ಮಾಡ್ತದೆ. ಅದು ಮತ್ತು ಮತ್ತು ಈ ಸಂಸಾರದಲ್ಲಿ ನಮ್ಮನ್ನ ತಳ್ಳುತ್ತದೆ. ಹಾಗಾಗಿ ದುಷ್ಟ ಸ್ತ್ರೀಯರ ಸಂಘವನ್ನ ಮಾಡಬಾರದು ಅಂತ ಉಪದೇಶ ಮಾಡಿ 35ನೇ ಶ್ಲೋಕದಲ್ಲಿ ಅದು ಬಹಳ ಕಷ್ಟ ಅಂತನ್ನೋದನ್ನ ವಿವರಣೆ ಮಾಡ್ತಾ ಬರ್ತಾ ಇದ್ದಾನೆ. ಈ 3-4 ಶ್ಲೋಕಗಳಲ್ಲಿ ಮಾಯಾ ಅಂತನ್ನೋದು ಯಾರನ್ನೂ ಬಿಟ್ಟಿಲ್ಲ. ಬ್ರಹ್ಮ ಸೃಷ್ಟಿಯಲ್ಲಿ ಸೃಷ್ಟರಾಗಿರ್ತಕ್ಕಂತಹ ಹಿಂದಿನ ಶ್ಲೋಕ ತತ್ ಸೃಷ್ಟಿ ಸೃಷ್ಟ ಸೃಷ್ಟೇಶು ಅಖಂಡಿತ ದೀಹಿ ಪುಮಾನ್ ಅಂತ ಬ್ರಹ್ಮ ಸೃಷ್ಟಿಯಲ್ಲಿ ಸೃಷ್ಟಿಯಾಗಿರ್ತಕ್ಕಂತಹ ಮರೀಚಿ, ಅತ್ರಿ ಮೊದಲಾದವರ ಮಕ್ಕಳು, ಕಶ್ಯಪರ ಸಂತಾನ ಎಲ್ಲದರಲ್ಲಿಯೂ ಎಲ್ಲರೂ ಕೂಡ ಸ್ತ್ರೀ ರೂಪದ ಬಂಧನ ಶಕ್ತಿಗೆ ಒಳಗಾದವರೇ, ನಾರಾಯಣ ಮುನಿಯೊಬ್ಬನನ್ನ ಬಿಟ್ಟು ಅಂತ ಹಿಂದೆ ಹೇಳಿದರು. ಭಗವಂತನ ಅವತಾರನಾದ ನಾರಾಯಣ ಮುನಿ ಅಖಂಡ ಬ್ರಹ್ಮಚರ್ಯವನ್ನ ಜಗತ್ತಿಗೆ ತೋರಿಸಿ ಅದ್ಭುತವಾದ ರೀತಿಯಲ್ಲಿ ತಪಸ್ಸನ್ನ ಮಾಡಿ ತೋರಿಸಿದವನು. ಆ ನಾರಾಯಣನನ್ನ ಒಬ್ಬನನ್ನ ಬಿಟ್ಟು ಪ್ರತಿಯೊಬ್ಬರೂ ಕೂಡ ಈ ಸ್ತ್ರೀ ಮೋಹಕ್ಕೆ ಒಳಗಾದವರೇ ಇದ್ದಾರೆ ಅಂತ ಹೇಳಿ ಈಗ ಹೇಳ್ತಾ ಇದ್ದಾನೆ, ಅಮ್ಮ ನನ್ನ ಸ್ತ್ರೀ ರೂಪವಾದ ಬಂಧಕ ಶಕ್ತಿಗೆ ಎಂಥ ಒಂದು ಶಕ್ತಿ ಇದೆ ಅಂತ ಆಲೋಚನೆ ಮಾಡು ಅಂತಾನೆ. ಬಲಂ ಮೇ ಪಶ್ಯ ಮೇ ಮಾಯಾಯಾಹ ಬಲಂ ಪಶ್ಯ ಅಂತ. ನನ್ನ ಸ್ತ್ರೀ ರೂಪವಾದ ಬಂಧಕ ಶಕ್ತಿಗೆ, ಮೇ ಮಾಯಾಯಾಹ ಅಂದ್ರೆ ಹಾಗರ್ಥ, ನನ್ನ ಸ್ತ್ರೀ ರೂಪವಾದ ಬಂಧಕ ಶಕ್ತಿ ಏನಿದೆ ಅದಕ್ಕೆ ಎಂಥ ಒಂದು ಬಲ ಇದೆ ಅನ್ನೋದನ್ನ ನೋಡು, ಆಲೋಚನೆ ಮಾಡು. ಯಾಕೆ ಅಂದ್ರೆ ಎಲ್ಲ ದಿಕ್ಕುಗಳನ್ನು ಗೆದ್ದಂತಹ ಶೂರ ವೀರರು, ದೊಡ್ಡ ದೊಡ್ಡ ರಾಜ ಮಹಾರಾಜರು, ಎಲ್ಲಾ 8 ದಿಕ್ಕುಗಳನ್ನು ಗೆದ್ದಂತವರು, ಅವರನ್ನು ಕೂಡ ಅವಳು ಕೇವಲ ಹುಬ್ಬಿನ ಕುಣಿತದಿಂದಲೇನೆ ತನ್ನ ದಾಸರನ್ನಾಗಿ ಮಾಡ್ಕೊಳ್ತಕ್ಕಂಥವಳು ಅಂತಾನೆ. ಯಾರು? ನನ್ನ ಸ್ತ್ರೀ ರೂಪವಾದ ಬಂಧಕ ಶಕ್ತಿ. ಅದರ ಬಗ್ಗೆ ಹೇಳ್ತಾ ಇದ್ದಾನೆ ಭಗವಂತ. ಬಂಧಕ ಶಕ್ತಿ ಅದು ಎಲ್ಲ ಮಹಾವೀರರನ್ನೂ ಕೂಡ ಕೇವಲ ಒಂದು ಹುಬ್ಬಿನ ಕುಣಿತದಿಂದಲೇನೆ ದಾಸರನ್ನಾಗಿ ಮಾಡ್ಕೊಂಡು ಬಿಡ್ತಾಳೆ. ಆದ್ರಿಂದ ಅಂತಹ ನನ್ನ ಆ ಸ್ತ್ರೀ ರೂಪವಾದ ಬಂಧಕ ಶಕ್ತಿಗೆ ಎಂಥ ಒಂದು ಬಲ ಇದೆ ಅಂತ ಆಲೋಚನೆ ಮಾಡು ಅಂತ ಕಪಿಲ ನಾಮಕನಾದ ಭಗವಂತ ದೇವಹೂತಿ ದೇವಿಗೆ ಹೇಳ್ತಾ ಇದ್ದಾನೆ. ಸ್ತ್ರೀ ಮಾಯಾಯಾಹ ಮೇ ಬಲಂ ಪಶ್ಯ. ಮೇ ಮಾಯಾಯಾಹ, ಮೇ ಸ್ತ್ರೀಮಯ್ಯ ಮಾಯಾಯಾಹ, ನನ್ನ ಸ್ತ್ರೀ ರೂಪವಾದ ಬಂಧಕ ಶಕ್ತಿ ಏನಿದೆ ಆ ಶಕ್ತಿಗೆ ಎಂಥ ಒಂದು ಬಲ ಇದೆ ಅಂತ ಬಲಂ ಪಶ್ಯ. ಯಾಕೆ? ಜೈನೋ ದಿಶಾಂ, ಎಲ್ಲ ದಿಕ್ಕುಗಳನ್ನು ಗೆದ್ದಂತಹ ಶೂರ ಮಹಾರಾಜರು ಅವರೆಲ್ಲರನ್ನೂ ಕೂಡ ಕೇವಲಂ ಭ್ರೂ ವಿಜೃಂಭೇಣ, ಕೇವಲ ಹುಬ್ಬಿನ ಕುಣಿತದಿಂದಲೇನೆ ನಿಜಾಯತ್ತಾಂಕರೋತಿ, ತನ್ನ ವಶ ಮಾಡ್ಕೊಂಡು ಬಿಡ್ತಾಳೆ. ಅಂತಹ ಶಕ್ತಿ ಆ ಸ್ತ್ರೀ ರೂಪವಾದ ಬಂಧಕ ಶಕ್ತಿಗೆ ಇದೆ. ಬಲಂ ಮೇ ಪಶ್ಯ ಮಾಯಾಯಾಹ ಸ್ತ್ರೀಮಯ್ಯಾ ಜಯಿನೋ ದಿಶಾಂ ಯಾ ಕರೋತಿ ನಿಜಾಯತ್ತಾನ್ ಭ್ರೂ ವಿಜೃಂಭೇಣ ಕೇವಲಂ ಸಂಗಂ ನ ಕುರ್ಯಾತ್ ಪ್ರಮದಾಸು ಜಾತು ಯೋಗಸ್ಯ ಪಾರಂ ಪರಮಾರುರುಕ್ಷುಃ ಮತ್ಸೇವಯಾ ಪ್ರತಿಲಬ್ಧಾತ್ಮಲಾಭೋ ವದಂತಿ ಯಾಂ ನಿರಯದ್ವಾರಮಸ್ಯ. ಹಾಗೆ ಕಪಿಲನಾಮಕನಾದ ಭಗವಂತ ತನ್ನ ಮಾತನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾನೆ, ಅಮ್ಮ
ಆದ್ದರಿಂದ ಜ್ಞಾನಯೋಗದಲ್ಲಿ ಸಿದ್ಧಿಯನ್ನ ಹೊಂದಬೇಕು ಅಂತ ಯಾರು ಬಯಸ್ತಾರೋ ಅಂಥವರು ನನ್ನ ಸೇವೆಯಿಂದಲೇನೆ ಸ್ವರೂಪಾನಂದ ಲಾಭವನ್ನ ಪಡೆದು ಅದೇ ಸ್ವರೂಪಾನಂದ ಲಾಭ, ನನ್ನ ಸೇವೆಯೇ ಸ್ವರೂಪಾನಂದ ಲಾಭ ಅಂತ ತಿಳಿದವರು ಆ ಜ್ಞಾನಯೋಗವನ್ನ ಬಿಟ್ಟು ಯಾವತ್ತೂ ಕೂಡ ದುಷ್ಟ ಸ್ತ್ರೀಯರ ಸಂಘವನ್ನ ಮಾಡಬಾರದು ಅಂತ ಆ ಹಿಂದೆ ಹೇಳಿದ ವಿಷಯವನ್ನ ಇಲ್ಲಿ ಉಪಸಂಹಾರ ಮಾಡ್ತಾ ಇದ್ದಾನೆ. ಬಂಧಕ ಶಕ್ತಿ ಅದು ನಮ್ಮನ್ನ ಈ ಜ್ಞಾನಯೋಗದಿಂದ ದೂರ ತಳ್ಳಿ ಬಿಡ್ತದೆ. ಹಾಗಾಗಿ ನನ್ನ ಸೇವೆ ಅದೇ ಸ್ವರೂಪಾನಂದ ಲಾಭ ಅಂತ ತಿಳಿದವರು ಜ್ಞಾನಯೋಗವನ್ನ ಬಿಟ್ಟು ಈ ದುಷ್ಟ ಸ್ತ್ರೀಯರ ಸಂಘವನ್ನ ಮಾಡಬಾರದು. ಜ್ಞಾನಯೋಗದಲ್ಲಿ ಸಿದ್ಧಿಯನ್ನ ಬಯಸುವವರು ಈ ರೀತಿ ನಡ್ಕೊಳ್ಬೇಕು. ಅದು ಅವನಿಗೆ ನರಕಕ್ಕೆ ದ್ವಾರವಾಗ್ತದೆ ಅಂತ ಜ್ಞಾನಿಗಳು ಹೇಳುತ್ತಾರೆ. ಯಾರು ಈ ಜ್ಞಾನಯೋಗವನ್ನ ಬಿಟ್ಟು ಈ ಹಿಂದೆ ಹೇಳಿದಂತೆ ದುಷ್ಟ ಸ್ತ್ರೀಯರ ಸಂಘವನ್ನ ಮಾಡ್ತಾರೋ ಆ ಸಂಘ ಅಂತಹ ಜ್ಞಾನಿಗೂ ಕೂಡ ನರಕಕ್ಕೆ ದ್ವಾರ ಆಗ್ತದೆ. ನಿರಯದ್ವಾರಂ ಅಸ್ಯ ಯಾಂ ವದಂತಿ, ಅದು ನಿರಯದ್ವಾರ ಅಂದ್ರೆ ನರಕದ ದಾರಿ ಅದು ಅಂತ ಜ್ಞಾನಿಗಳು ಹೇಳುತ್ತಾರೆ. ಜ್ಞಾನಯೋಗದಲ್ಲಿ ಪಾರಂಗತನಾಗಬೇಕು ಅಂತ ಬಯಸಿದವರು ಅಂತ ಯೋಗಸ್ಯ ಪರಂ ಆರುರುಕ್ಷುಹು ಅಂತ, ಯಾರು ಜ್ಞಾನಯೋಗದಲ್ಲಿ ಪಾರಂಗತನಾಗಬೇಕು ಅಂತ ಬಯಸ್ತಾನೋ ಅಂಥವನು ಈ ರೀತಿ ದುಷ್ಟ ಸ್ತ್ರೀಯರ ಸಂಘವನ್ನ ಯಾವತ್ತೂ ಕೂಡ ಮಾಡಬಾರದು ಅಂತ ಈ ರೀತಿ ಅರ್ಥ ಇದಕ್ಕೆ. ಈ ಶ್ಲೋಕವನ್ನ ನೋಡಿದಾಗ ಮೇಲ್ನೋಟಕ್ಕೆ ಪ್ರಮದಾಸು ಜಾತು ಸಂಗಂ ನ ಕುರ್ಯಾತ್ ಅಂತ ಇದೆ. ಸಂಗಂ ನ ಕುರ್ಯಾತ್ ಪ್ರಮದಾಸು ಜಾತು ಅಂತ ಈ ಶ್ಲೋಕದ ಪ್ರಾರಂಭ ಆಗ್ತದೆ. ಇದನ್ನ ತಕ್ಷಣದಲ್ಲಿ ನೋಡಿದ ಕೂಡ್ಲೇನೆ ನಮಗನ್ಸೋದು ಸ್ತ್ರೀ ಸಂಘವನ್ನ ಯಾವತ್ತೂ ಮಾಡಬಾರದು ಅಂತ ಈ ರೀತಿ ಹೇಳಿದಂತೆ ಕಾಣಿಸ್ತದೆ. ಮೇಲ್ನೋಟಕ್ಕೆ ಈ ಶ್ಲೋಕದ ಅರ್ಥವನ್ನ ನಾವು ನೋಡಿದ ತಕ್ಷಣದಲ್ಲೇ ನಮಗನ್ಸೋದು ಪ್ರಮದಾಸು ಜಾತು ಸಂಗಂ ನ ಕುರ್ಯಾತ್, ಯಾರು ಯೋಗಸ್ಯ ಪರಂ ಆರುರುಕ್ಷುಹು, ಯಾರು ಜ್ಞಾನಯೋಗದಲ್ಲಿ ಸಿದ್ಧಿಯನ್ನ ಹೊಂದಬೇಕು ಅಂತ ಬಯಸ್ತಾರೋ ಅವರು ಯಾವತ್ತೂ ಕೂಡ ಸ್ತ್ರೀ ಸಂಘವನ್ನ ಮಾಡಲೇಬಾರದು ಅಂತ. ಜಾತು ಅಂತಿದೆ, ಜಾತು ಸ್ತ್ರೀ ಸಂಗಂ ನ ಕುರ್ಯಾತ್, ಯಾವತ್ತೂ ಸ್ತ್ರೀ ಸಂಘವನ್ನ ಮಾಡಲೇಬಾರದು ಅಂತ ಹೀಗೆ ಹೇಳಿದಂತೆ ಮೇಲ್ನೋಟಕ್ಕೆ ಕಾಣಿಸ್ತದೆ. ಹಿಂದೆ ನಾವು ನೋಡಿದ್ದೇವೆ 37ನೇ ಶ್ಲೋಕದಲ್ಲಿ ಸ್ತ್ರೀ ಸಂಘವು ಮತ್ತೆ ಸ್ತ್ರೀ ಸಂಘದಲ್ಲಿ ಇರುವವರ ಸಂಘ ಅದೆರಡೂ ಕೂಡ ಬಂಧಕವಾಗ್ತದೆ ಅಂತ ಹೇಳಿದ್ದಾರೆ. ತತ್ಸಂಗಿ ಸಂಗತಃ ಅಂತ 36ನೇ ಶ್ಲೋಕದಲ್ಲಿ ಯೋಷಿತ್ ಸಂಗಾತ್ ಯಥಾ ಪುಂಸಾಂ ಯಥಾ ತತ್ಸಂಗಿ ಸಂಗತಃ ಭವೇನ್ ಮೋಹಃ ಅಂತ ಸ್ತ್ರೀಯರ ಸಂಘ ಮತ್ತು ಸ್ತ್ರೀ ಸಂಘವನ್ನ ಮಾಡುವವರಲ್ಲಿ ಮಾಡುವ ಸಂಘ ಇದೆರಡೂ ಕೂಡ ಬಂಧಕವಾಗ್ತದೆ ಅಂತ ಹಿಂದೆ ಹೇಳಿದ್ದಾರೆ. ಮುಂದೆ 2-3 ಶ್ಲೋಕದ ತಳ್ಳಿ ಅಲ್ಲಿ ಸ್ತ್ರೀತ್ವಂ ಸ್ತ್ರೀ ಸಂಗತಃ ಪ್ರಾಪ್ತಾಂ ವಿತ್ತಾಪತ್ಯ ಗೃಹ ಪ್ರದಾಂ ಅಂತ ಹೇಳಿ ಮುಂದೆ ಸ್ತ್ರೀಯರಲ್ಲಿ ಆಸಕ್ತಿಯನ್ನ ಹೊಂದಿದವನು ಅಂತ್ಯಕಾಲದಲ್ಲಿ ಆ ಸ್ತ್ರೀ ಚಿಂತನೆಯನ್ನೇ ಮಾಡಿ ಮುಂದಿನ ಜನ್ಮದಲ್ಲಿ ಅವನು ಸ್ತ್ರೀಯಾಗಿಯೇ ಹುಟ್ಟುತ್ತಾನೆ ಅಂತ ಬೇರೆ ಹೇಳುತ್ತಾರೆ. ಅದು ಮುಂದೆ ಬರ್ತದೆ. ಇಲ್ಲಿ ಎಲ್ಲ ಕಡೆಯಲ್ಲಿ ವಿಚಾರವನ್ನ ನಾವು ಮಾಡಿದಾಗ ಜ್ಞಾನವನ್ನ ಬಯಸಿ ಆ ಮಾರ್ಗದಲ್ಲಿ ಹೋಗ್ತಕ್ಕಂಥವರು ಸ್ತ್ರೀ ಸಂಘವನ್ನ ಮಾಡಲೇಬಾರದು ಅಂತ ಹೇಳಿದಂತೆ ಕಾಣಿಸ್ತದೆ.
ತನ್ನ ಪತ್ನಿಯ ಸಂಘವನ್ನು ಕೂಡ ಮಾಡಬಾರದು ಅಂತಾನೆ ಹೇಳಿದಂತೆ ಕಾಣಿಸ್ತದೆ. ಜಾತು ಸ್ತ್ರೀ ಸಂಗಂ ನ ಕುರ್ಯಾತ್ ಅಂತ ಮಾತುಗಳನ್ನ ನೋಡಿ, ಹಾಗೆ ಮುಂದಿನ ಮಾತು ಸ್ತ್ರೀ ಸಂಘ ಸ್ತ್ರೀಯರ ಸಂಘ ಎಲ್ಲವೂ ಕೂಡ ಅದನ್ನ ನಿಂದನೆ ಮಾಡುವ ಶ್ಲೋಕಗಳನ್ನು ನೋಡಿದಾಗ ತನ್ನ ಪತ್ನಿಯಲ್ಲಿಯೂ ಆಸಕ್ತಿಯನ್ನ ಮಾಡಬಾರದು ಅಂತ ಹೇಳಿದಂತೆ ಕಾಣಿಸ್ತದೆ. ಆದರೆ ಅದರ ಮುಂದಿನ ಶ್ಲೋಕದಲ್ಲೇನೆ 44ನೇ ಶ್ಲೋಕವನ್ನು ನಾವು ನೋಡಿದರೆ ಅಲ್ಲಿ ಏನು ಹೇಳುತ್ತದೆ, ತನ್ನ ಸೇವಕರು, ತನ್ನ ಮಕ್ಕಳು, ತನ್ನ ಮನೆ ಮುಂತಾದವರಲ್ಲಿಯೂ ಕೂಡ ಆಸಕ್ತಿಯನ್ನ ತಾಳಬಾರದು ಅಂತ ಹೇಳುತ್ತದೆ. ಸೇವಕರಲ್ಲಿಯೂ, ತನ್ನ ಮಕ್ಕಳಲ್ಲಿಯೂ, ತನ್ನ ಮನೆಯಲ್ಲಿಯೂ ಯಾವುದರಲ್ಲಿಯೂ ಕೂಡ ಆಸಕ್ತಿಯನ್ನ ತೋರಬಾರದು ಅಂತ ಹೇಳಿದಂತೆನೂ ಕಾಡ ಮುಂದೆ ಇದೆ. ಅದನ್ನೆಲ್ಲ ಸೇರಿಸಿ ನಮಗೆ ಮಧ್ವಾಚಾರ್ಯರು ತಾತ್ಪರ್ಯವನ್ನು ಬರಿತಾ ಇದ್ದಾರೆ. ಯಾಕೆಂದ್ರೆ ನಮಗೆ ಇಂತಹ ಸಂದರ್ಭದಲ್ಲಿ ತಪ್ಪು ಅರ್ಥ ಮಾಡ್ಕೊಳ್ತಕ್ಕಂತಹ ಪ್ರಸಂಗ ಬರೋದ್ರಿಂದ ಮಧ್ವಾಚಾರ್ಯರು ಈಗಲೇನೆ ಅದಕ್ಕೆ ಸಂಬಂಧಪಟ್ಟಂತಹ ವಾಕ್ಯಗಳನ್ನ, ಪುರಾಣದ ವಾಕ್ಯಗಳನ್ನ ಉದಾಹರಿಸಿ ಅದರ ತಾತ್ಪರ್ಯವನ್ನು ನಮಗೆ ತಿಳಿಸಿಕೊಡ್ತಾರೆ. ಮುಂದೆ ಮನೆ, ಮಕ್ಕಳು, ಹೆಂಡತಿ ಎಲ್ಲದರಲ್ಲಿಯೂ ಕೂಡ ಆಸಕ್ತಿಯನ್ನ ತೋರಬಾರದು ಅಂತ ಇದೆ. ಇದು ಸರಿಯಲ್ಲ. ಯಾಕೆ ಅಂದ್ರೆ ಅರುಂಧತಿ ಮೊದಲಾದಂತಹ ಮಹಾ ಪತಿವ್ರತಾ ಸ್ತ್ರೀಯರೇನಿದ್ದಾರೆ, ಅಂತಹ ಪತಿವ್ರತಾ ಸ್ತ್ರೀಯರ ಜೊತೆಗೆ ಇರುವ ವಸಿಷ್ಠರಂತಹ ಮಹಾ ದೊಡ್ಡ ಋಷಿಮುನಿಗಳು, ಅವರು ಸ್ತ್ರೀ ಸಂಘಿಗಳ ಸಂಘವನ್ನ ಮಾಡಿದಂತೆ ಆಗತ್ತೆ. ಅಂಥವರ ಸಂಘವನ್ನ ಮಾಡಿದರೆ ಅವರೆಲ್ಲ ಸ್ತ್ರೀ ಸಂಘಿಗಳೇ. ವಸಿಷ್ಠ ಋಷಿಗಳು ಅರುಂಧತಿ ಮೊದಲಾದಂತಹ ಮಹಾಪತಿವ್ರತಾ ಸ್ತ್ರೀಯರ ಸಂಘವನ್ನ ಮಾಡಿದವರು. ಸ್ತ್ರೀ ಸಂಘವನ್ನು ಮಾಡಬಾರದು ಅಂತಾದಾಗ ವಸಿಷ್ಠರಂತಹ ಮಹಾ ಋಷಿಗಳ ಸಂಘವನ್ನು ಕೂಡ ಮಾಡಬಾರದು, ಅವರಂತೆ ಗೃಹಸ್ಥ ಜೀವನವನ್ನು ನಡೆಸಬಾರದು ಅಂತ ಹೀಗೆ ಅರ್ಥ ಆಗ್ತದೆ. ಆದ್ರೆ ಅದು ಸರಿಯಾಗೋದಿಲ್ಲ. ಹಾಗಾಗಿ ಅದಕ್ಕೆ ಆ ರೀತಿ ಅರ್ಥ ಅಲ್ಲ. ಇಲ್ಲಿ ಈ ಸಂದರ್ಭದಲ್ಲಿ ಬೇರೆ ವ್ಯಾಖ್ಯಾನಕಾರರು, ಈ ಭಾಗವತಕ್ಕೆ ವ್ಯಾಖ್ಯಾನ ಮಾಡತಕ್ಕಂತಹ ಅನೇಕ ಜನ ವ್ಯಾಖ್ಯಾನಕಾರರೆಲ್ಲರೂ ಕೂಡ ಹಾಗೆ ಅರ್ಥ ಮಾಡಿದ್ದಾರೆ. ತಮ್ಮ ಹೆಂಡತಿಯರಲ್ಲಿಯೂ ಸಂಘವನ್ನ ಮಾಡಬಾರದು ಅಂತಾನೆ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಜೀವ ಗೋಸ್ವಾಮಿ ವ್ಯಾಖ್ಯಾನ, ರಾಧಾರಮಣ ದಾಸ ವ್ಯಾಖ್ಯಾನ, ವಿಶ್ವನಾಥ ವ್ಯಾಖ್ಯಾನ ಇವುಗಳನ್ನೆಲ್ಲ ನಾವು ನೋಡಿದ್ರೆ ಪ್ರಮದಾಸು ಅನ್ನೋ ಪದಕ್ಕೆ ಸ್ವೀಯಾಸ್ವಪಿ ಅಂತ ಬರೀತಾರೆ. ಪ್ರತ್ಯೇಕವಾಗಿ ಆ ಪದವನ್ನ ತಗೊಂಡು ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಸ್ವೀಯಾಸ್ವಪಿ, ತಮ್ಮ ಹೆಂಡತಿಯಲ್ಲಿಯೂ ಕೂಡ ಸಂಘವನ್ನು ಮಾಡಬಾರದು ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಅವರೆಲ್ಲ. ಆದ್ರೆ ಈ ವಿಷಯದಲ್ಲಿ ನಿಜವಾದ ಭಾಗವತದ ಅರ್ಥ ಏನು ಅನ್ನೋದನ್ನ ವರಾಹ ಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಒಂದು ಪುರಾಣವನ್ನ ಅಧ್ಯಯನ ಮಾಡುವಾಗ ಮತ್ತೊಂದು ಪುರಾಣವನ್ನ ನಾವು ಮರಿಬಾರದು. ಇದನ್ನ ಮಧ್ವಾಚಾರ್ಯರು ನಮಗೆ ಕೂಡಲೇ ಎಚ್ಚರಿಸಿ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿ ತಪ್ಪರ್ಥಗಳನ್ನ ನೀವು ಮಾಡ್ಕೊಳ್ಬೇಡ್ರಿ. ವರಾಹ ಪುರಾಣದಲ್ಲಿ ಏನಿದೆ ಅಂದ್ರೆ, ತತ್ ಪುಂಸು ಚ ತಥಾ ಸ್ತ್ರೀಷು ನ ಸಂಗೋ ದೋಷಮಾವಹೇತ್ ಯಥಾ ಯೋಗ್ಯಂ ಗುಣಾಯೈವ ದೋಷಕೃದ್ ದುಷ್ಟ ಜಂತುಷು ಇತಿ ವಾರಾಹೇ. ಮಧ್ವಾಚಾರ್ಯರು ವರಾಹ ಪುರಾಣದ ಈ ವಾಕ್ಯವನ್ನ ಈ ಸಂದರ್ಭದಲ್ಲಿ ನಮಗೆ ಉದಾಹರಿಸ್ತಾ ಇದ್ದಾರೆ. ವರಾಹ ಪುರಾಣ ಏನ್ ಹೇಳ್ತಾ ಇದೆ ಅಂದ್ರೆ, ಸತ್ಪುರುಷರ ಮತ್ತು ಸತ್ ಸ್ತ್ರೀಯರ ಒಡನಾಟ ಅಂತನ್ನೋದು ಅದು ಯಾವತ್ತೂ ಕೆಡಕನ್ನ ಉಂಟು ಮಾಡೋದಿಲ್ಲ. ತನ್ನ ಪತಿಯಲ್ಲಿ ತನ್ನ ಸ್ತ್ರೀಯು ಸಂಘವನ್ನ ಮಾಡೋದಾಗ್ಲಿ, ತನ್ನ ಸ್ತ್ರೀಯಲ್ಲಿ ತಾನು ಪತಿಯಾದವನು ಸಂಘವನ್ನ ಮಾಡೋದಾಗ್ಲಿ ಯಾವತ್ತೂ ಕೂಡ ದೋಷವನ್ನ ಉಂಟು ಮಾಡೋದಿಲ್ಲ.
ಅಂತ ವರಾಹ ಪುರಾಣ ಹೇಳ್ತಾ ಇದೆ. ಸತ್ ಪುಂಸು ತಥಾ ಸ್ತ್ರೀಷು ನ ಸಂಗಃ ದೋಷಮಾವಹೇತ್. ಅದು ಅವರವರ ಯೋಗ್ಯತಾನುಗುಣವಾಗಿ ಜ್ಞಾನಾದಿ ಸದ್ಗುಣಗಳಿಗೇನೆ ಕಾರಣವಾಗ್ತದೆ ಅಂತ ಬೇರೆ ಹೇಳ್ತಾ ಇದೆ. ಯಥಾಯೋಗ್ಯಂ ಗುಣಾಯೈವ, ಅದು ಗುಣನೇ. ತನ್ನ ಪತ್ನಿಯಲ್ಲೇ ರಮಿಸೋದು, ಹಾಗೆ ತನ್ನ ಪುರುಷನಲ್ಲೇ ಆ ಸ್ತ್ರೀ, ಪತಿವ್ರತಾ ಸ್ತ್ರೀ ರಮಿಸೋದು, ಅದು ಗುಣವೇ ಆಗ್ತದೆ. ಅವರವರ ಯೋಗ್ಯತಾನುಸಾರವಾಗಿ, ಯಥಾಯೋಗ್ಯಂ ಅಂತ, ಅವರವರ ಯೋಗ್ಯತಾನುಸಾರವಾಗಿ ಅದು ಜ್ಞಾನಾದಿ ಸದ್ಗುಣಗಳಿಗೆ ಕಾರಣವೇ ಆಗ್ತದೆ. ಅದು ದೋಷಕೃತ್ ಆಗೋದಿಲ್ಲ, ದೋಷ ಆಗೋದಿಲ್ಲ. ಆದರೆ ದುಷ್ಟ ಜಂತುಷು ದೋಷಕೃತ್, ದುರ್ಜನರಲ್ಲಿ ಮಾಡುವ ಸಂಘ ಏನಿದೆ ಅದು ಕೆಡುಕನ್ನ ಉಂಟು ಮಾಡ್ತದೆ ಅಂತ ಹೀಗೆ ವರಾಹ ಪುರಾಣದಲ್ಲಿ ವಾಕ್ಯ ಇದೆ. ಅದನ್ನ ಮಧ್ವಾಚಾರ್ಯರು ಇಲ್ಲಿ ಉದಾಹರಿಸಿ ಈ ಭಾಗವತ ಶ್ಲೋಕಗಳ ಹಿಂದೆ ಬಂದ ಶ್ಲೋಕ, ಆಮೇಲೆ ಈ ಶ್ಲೋಕದಲ್ಲಿ ಬರುವ ಪ್ರಮದಾಸು ಜಾತು, ಅದರ ಮುಂದೆ ಬರುವ 2-3 ಶ್ಲೋಕಗಳಲ್ಲಿ ಬರುವ ವಿಷಯಗಳನ್ನೆಲ್ಲ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಾಕ್ಯವನ್ನ ಉದಾಹರಿಸುವ ಮೂಲಕವಾಗಿ ಶ್ರೀಮದ್ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಪ್ರಮದಾಸು ಜಾತು ಸಂಗಂ ನ ಕುರ್ಯಾತ್ ಅಂತ ಏನು ಭಾಗವತ ಹೇಳ್ತಾ ಇದೆ, ಅದರ ಅಭಿಪ್ರಾಯ ಸ್ತ್ರೀ ಸಂಘವನ್ನ ಮಾಡಲೇಬಾರದು ಅಂತ ಹಾಗೆ ಹೇಳ್ತಾ ಇಲ್ಲ. ಬೇರೆ ವ್ಯಾಖ್ಯಾನಕಾರರು ಹೇಳಿದಂತೆ ಪ್ರಮದಾಸು ಸ್ವೀಯಾಸ್ವಪಿ ಅಂತ, ತಮ್ಮ ಸ್ತ್ರೀಯರಲ್ಲಿಯೂ ಸಂಘವನ್ನ ಮಾಡಬಾರದು ಅನ್ನೋ ವ್ಯಾಖ್ಯಾನ ಸರ್ವಥಾ ತಪ್ಪು. ಅದು ವರಾಹ ಪುರಾಣಕ್ಕೆ ವಿರುದ್ಧವಾದದ್ದು. ಹಾಗಾಗಿ ಈ ಶ್ಲೋಕದ ಅಭಿಪ್ರಾಯ ದುಷ್ಟ ಸ್ತ್ರೀಯರ ಸಂಘವನ್ನ ಮಾಡಬಾರದು. ಜ್ಞಾನಯೋಗದಲ್ಲಿ ಸಿದ್ಧಿಯನ್ನ ಹೊಂದತಕ್ಕಂತಹ, ಅದನ್ನ ಬಯಸ್ತಕ್ಕಂತಹ ವ್ಯಕ್ತಿಗಳು, ಮೋಕ್ಷ ಮಾರ್ಗದಲ್ಲಿ ಹೋಗ್ತಕ್ಕಂತಹ ವ್ಯಕ್ತಿಗಳು ಭಗವಂತನ ಸೇವೆಯಿಂದಲೇ ಸ್ವರೂಪಾನಂದ ಲಾಭ ಅಂತ ತಿಳಿದು ಆ ಜ್ಞಾನ ಯೋಗವನ್ನ ಬಿಟ್ಟು ದುಷ್ಟ ಸ್ತ್ರೀಯರ ಸಂಘವನ್ನ ಯಾವತ್ತೂ ಮಾಡಬಾರದು. ಅದು ನರಕಕ್ಕೆ ಕಾರಣವಾಗ್ತದೆ. ಸಂಗಂ ನ ಕುರ್ಯಾತ್ ಪ್ರಮದಾಸು ಜಾತು ಯೋಗಸ್ಯ ಪಾರಂ ಪರಮಾರುರುಕ್ಷುಃ ಮತ್ಸೇವಯಾ ಪ್ರತಿಲಬ್ಧಾತ್ಮಲಾಭೋ ವದಂತಿಯಾಂ ನಿರಯದ್ವಾರಮಸ್ಯ ಯೋಪಯಾತಿ ಶನೈರ್ಮಾಯಾ ಯೋಷಿದ್ದೇವ ವಿನಿರ್ಮಿತಾ ತಮೀಕ್ಷೇತಾತ್ಮನೋ ಮೃತ್ಯುಂ ತೃಣೈಕೂಪಮಿವಾವೃತಂ. ಹಾಗೆ ಕಪಿಲ ದೇವಹೂತಿ ದೇವಿಗೆ ಆ ಉಪದೇಶವನ್ನ ಮುಂದುವರಿಸ್ತಾ ಹೇಳ್ತಾನೆ, ಪರಮಾತ್ಮ ನಿರ್ಮಾಣ ಮಾಡಿದ ಬಂಧಕ ಶಕ್ತಿ ಎಂಬುದಾಗಿ ಕರೆಸ್ಕೊಂಡಿರ್ತಕ್ಕಂತಹ ಈ ದುಷ್ಟ ಸ್ತ್ರೀ ಅವಳು ಏನ್ ಮಾಡ್ತಾಳೆ ಅಂದ್ರೆ, ಸೇವೆ ಮಾಡ್ತೇನೆ ಅನ್ನೋ ನೆಪದಿಂದ ಮೆಲ್ಲಗೆ ಹತ್ರ ಬರ್ತಾಳೆ. ನಂಬಬೇಡ್ರಿ, ಸೇವಾ ಮಾಡುವ ರೂಪದಲ್ಲಿ ನಿಧಾನವಾಗಿ ಹತ್ತಿರದಲ್ಲಿ ಬರ್ತಾಳೆ. ಅವಳನ್ನ ನಾವು ಹುಲ್ಲು ಮುಚ್ಚಿರ್ತಕ್ಕಂತಹ ಪಾಳುಬಾವಿ ಅಂತ ತಿಳ್ಕೊಳ್ಬೇಕು. ಅದು ಮಹಾ ಅನರ್ಥಕರ ಅಂತ ತಿಳ್ಕೊಳ್ಬೇಕು. ತೃಣೈಹಿ ಕೂಪಂ ಇವಾವೃತಂ ಅಂತ ದೃಷ್ಟಾಂತ ಕೊಡ್ತಾ ಇದೆ ಭಾಗವತ. ಅಂದ್ರೆ ಒಂದು ಪಾಳುಬಾವಿ, ಆ ಹಾಳು ಬಾವಿಯಲ್ಲಿ ಪೂರ್ತಿ ಹುಲ್ಲು ಮುಚ್ಚಿಕೊಂಡ್ಬಿಟ್ಟಿರ್ತದೆ. ಮೇಲ್ನೋಟಕ್ಕೆ ಅದು ಹುಲ್ಲು ಅಂತ ಅನಿಸ್ತದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಅಂತ. ಆದ್ರೆ ಇದು ಹುಲ್ಲಿನ ಜಾಗ ಅಂತ ತಿಳಿದು ಅದ್ರ ಮೇಲೆ ಏನಾದ್ರೂ ಕಾಲಿಟ್ರೆ ಆ ಬಾವಿಯಲ್ಲೇ ಬೀಳ್ಬೇಕಷ್ಟೆ. ಮೇಲ್ನೋಟಕ್ಕೆ ಆರಾಮವಾಗಿ ನಡ್ಕೊಂಡು ಹೋಗಬೇಕಾದಂತಹ ಹುಲ್ಲಿನ ಪ್ರದೇಶ ಅಂತ ಕಾಣಿಸ್ತದೆ, ಆದ್ರೆ ಅದು ಪಾಳುಬಾವಿ. ಅದರ ಮೇಲೆಲ್ಲ ಹುಲ್ಲು ಬೆಳಕೊಂಡು ಬಿಟ್ಟಿರ್ತದೆ.
ಆ ದಾರಿಯಲ್ಲಿ ಹೋಗುವಾಗ ಯಾವುದು ಪಾಳುಬಾವಿ, ಯಾವುದು ಸರಿಯಾದ ಹುಲ್ಲಿನ ಮಾರ್ಗ ಅನ್ನೋದನ್ನ ತಿಳ್ಕೊಳ್ಬೇಕಾಗ್ತದೆ. ಅದು ಹುಲ್ಲು ಮುಚ್ಚಿದ ಪಾಳುಬಾವಿಯನ್ನ ನೋಡಿ ಇದು ಹುಲ್ಲಿನ ಜಾಗ ಅಂತ ತಿಳ್ಕೊಂಡು ಅದರ ಮೇಲೆ ಕಾಲಿಟ್ರೆ ಹೇಗೆ ಅದು ಮಹಾ ಅನರ್ಥಕರನೋ, ಹಾಗೆ ಈ ಬಂಧಕ ಶಕ್ತಿಯ ಅನ್ನಿಸತಕ್ಕಂತಹ ದುಷ್ಟ ಸ್ತ್ರೀ ಸೇವೆ ಮಾಡ್ತೇನೆ ಅನ್ನೋ ನೆಪದಿಂದ ಮೆಲ್ಲಗೆ ನಿಧಾನಕ್ಕೆ ಬರ್ತಾಳೆ. ಶನೈಹಿ ಯಾ ಯೋಷಿತ್ ಉಪಯಾತಿ, ನಿಧಾನಕ್ಕೆ ಬರ್ತಾಳೆ, ನಿಮ್ಮ ಸೇವೆ ಮಾಡ್ತೇನೆ ಅಂತ ಬರ್ತಾಳೆ. ಅವಳನ್ನ ಮಹಾ ಅನರ್ಥಕರ ಅಂತ ತಿಳಿಬೇಕು. ಹುಲ್ಲು ಮುಚ್ಚಿದ ಬಾಳುಬಾವಿಯಂತೆ ಅಂತ ಅನರ್ಥಕರ ಅಂತ ತಿಳ್ಕೊಳ್ಬೇಕು ಅಂತ ತಾಯಿಯಾದಂತಹ ದೇವಹೂತಿ ದೇವಿಗೆ ಕಪಿಲ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಯೋಪಯಾತಿ ಶನೈರ್ಮಾಯಾ ಯೋಷಿದ್ದೇವ ವಿನಿರ್ಮಿತಾ ತಮೀಕ್ಷೇತಾತ್ಮನೋ ಮೃತ್ಯುಂ ತೃಣೈಃ ಕೂಪಮಿವಾವೃತಂ ಯಾಂ ಮನ್ಯತೆ ಪತಿರ್ಮೋಹಾತ್ ಮನ್ಮಾಯಾಂ ವೃಷಭಾಯತೀಂ ಸ್ತ್ರೀತ್ವಂ ಸ್ತ್ರೀಸಂಗತ ಪ್ರಾಪ್ತಾಂ ವಿತ್ತಾಪತ್ಯಗೃಹ ಪ್ರದಾಂ. ಹಾಗೆ ಕಪಿಲ ತನ್ನ ಮಾತನ್ನ ಮುಂದುವರಿಸ್ತಾ ಹೇಳ್ತಾನೆ, ಅಂತ್ಯಕಾಲದಲ್ಲಿ ಸ್ತ್ರೀ ಚಿಂತನೆಯನ್ನ ಮಾಡ್ತಾ ಯಾರು ಪ್ರಾಣವನ್ನ ಬಿಡ್ತಾರೋ ಅವನು ಮುಂದೆ ಸ್ತ್ರೀಯಾಗಿಯೇ ಹುಟ್ಟುತ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗೀತೆಯಲ್ಲಿ ಭಗವಂತ ಕೃಷ್ಣ ಈ ರೀತಿ ಹೇಳುವ ಒಂದು ಮಾತಿದೆ. ಅಂತ್ಯಕಾಲದಲ್ಲಿ ನಾವು ಯಾವುದನ್ನ ಚಿಂತನೆ ಮಾಡ್ತಾ ಮಾಡ್ತಾ ಪ್ರಾಣವನ್ನ ಬಿಡ್ತೇವೋ ಮುಂದಿನ ಜನ್ಮದಲ್ಲಿ ಅದೇ ಆಗಿ ಹುಟ್ಟುತ್ತೇವೆ ಅಂತ. ಅದನ್ನ ಇಲ್ಲಿ ಕಪಿಲ ಹೇಳ್ತಾ ಇದ್ದಾನೆ. ಯಾಂ ಮನ್ಯತೆ ಪತಿ ಮೋಹಾತ್ ಮನ್ಮಾಯಾಂ ವೃಷಭಾಯತೀಂ. ಅಂತ್ಯಕಾಲದಲ್ಲಿ ಸ್ತ್ರೀ ಚಿಂತನೆಯನ್ನ ಮಾಡ್ತಕ್ಕಂಥವನು ಮುಂದೆ ಸ್ತ್ರೀಯಾಗಿ ಹುಟ್ಟುತ್ತಾನೆ. ಹಾಗೆ ಹುಟ್ಟಿದ ಸ್ತ್ರೀ ಅವಳು ಹಿಂದಿನ ಜನ್ಮದಲ್ಲಿ ಗಂಡಾಗಿದ್ದರಿಂದ ಗಂಡು ಬೀರಿಯಾಗಿ ಪತಿಯನ್ನ ತನ್ನ ವಶದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಚಿಂತನೆ ಮಾಡ್ತಾಳೆ. ನಾನು ಹೇಳಿದಂತೆ ಗಂಡ ಕೇಳಬೇಕು, ನಾನೇ ಅಧಿಕಾರವನ್ನ ಚಲಾಯಿಸಬೇಕು ಅಂತ ಈ ರೀತಿ ಗಂಡು ಬೀರಿಯಾಗಿ ಅವಳು ದುಷ್ಟ ಸ್ತ್ರೀಯಾಗಿ ಬೆಳಿತಾಳೆ. ಇಂತಹ ದುಷ್ಟಳಾದ ಪತ್ನಿಯೂ ಕೂಡ ನನ್ನ ಬಂಧಕ ಶಕ್ತಿ ರೂಪಳೇ ಆಗಿದ್ದಾಳೆ ಅಂತಾನೆ ಕಪಿಲ. ಹಿಂದೆ ನಿರ್ಣಯವನ್ನ ನಾವು ನೋಡಿದ್ವಿ. ಪ್ರಮದಾಸು ಜಾತು ಅಂತನ್ನಲ್ಲಿ ದುಷ್ಟ ಸ್ತ್ರೀಯರ ಸಂಘವನ್ನ ಮಾಡಬಾರದು. ಅಂದ್ರೆ ತನ್ನ ಪತಿ ತನ್ನ ಪತ್ನಿ ಅವರಲ್ಲಿ ಸಂಘ ಅಂತನ್ನೋದು ದೋಷಕ್ಕೆ ಕಾರಣ ಆಗೋದಿಲ್ಲ ಅಂತನ್ನೋ ಮಾತನ್ನ ವರಾಹ ಪುರಾಣದ ಮಾತಿನಿಂದ ನಾವು ತಿಳ್ಕೊಂಡ್ವಿ. ಈಗ ಒಂದು ಹೆಜ್ಜೆ ಮುಂದಿಡ್ತಾ ಕಪಿಲ ಹೇಳ್ತಾ ಇದ್ದಾನೆ, ಪತ್ನಿಯಾದವಳು ತನ್ನ ಪತಿಯನ್ನ ತನ್ನ ಅಂಕೆಯಲ್ಲಿ ಇಟ್ಟುಕೊಳ್ಬೇಕು ಅಂತ ಗಂಡು ಬೀರಿಯಾಗಿ ಯಾರು ವರ್ತನೆಯನ್ನ ಮಾಡ್ತಾಳಲ್ಲ ಅಂತವಳು ಕೂಡ ನನ್ನ ಬಂಧಕ ಶಕ್ತಿ ರೂಪಳೇ ಆಗಿದ್ದಾಳೆ. ಅವಳು ಹಿಂದಿನ ಜನ್ಮದಲ್ಲಿ
ಅಂತ್ಯಕಾಲದಲ್ಲಿ ಸ್ತ್ರೀ ಚಿಂತನೆಯನ್ನ ಮಾಡ್ತಾ ಮಾಡ್ತಾ ಇದ್ದಂತಹ ಪುರುಷನೇ ಆಗಿರ್ತಾನೆ ಅಂತರ್ಥ. ಯಾವ ಪುರುಷ ಅಂತ್ಯಕಾಲದಲ್ಲಿ ಸ್ತ್ರೀ ಮೋಹಿತನಾಗಿ ಆ ಸ್ತ್ರೀಯನ್ನೇ ಗಾಢವಾಗಿ ಚಿಂತನೆಯನ್ನ ಮಾಡ್ತಾ ಮಾಡ್ತಾ ತನ್ನ ಪ್ರಾಣವನ್ನ ಬಿಡ್ತಾನೋ ಅಂಥವನು ಮುಂದಿನ ಜನ್ಮದಲ್ಲಿ ಸ್ತ್ರೀಯಾಗಿಯೇ ಹುಟ್ಟಿ ಗಂಡಿನ ಸ್ವಭಾವವನ್ನ ತಾನು ಬೆಳೆಸಿಕೊಂಡು ತಾನು ಗಂಡು ಬೀರಿಯಾಗಿ ತನ್ನ ಪತಿಯನ್ನ ತನ್ನ ವಶದಲ್ಲಿ ಇಟ್ಟುಕೊಳ್ಬೇಕು ಅಂತ ಚಿಂತನೆ ಮಾಡ್ತಾಳೆ. ಅಂತಹ ದುಷ್ಟ ಸ್ತ್ರೀಯು, ಅಂತಹ ದುಷ್ಟಳಾಗಿರ್ತಕ್ಕಂತಹ ಪತ್ನಿಯೂ ಕೂಡ ನನ್ನ ಬಂಧಕ ಶಕ್ತಿ ರೂಪಳೆ ಆಗಿದ್ದಾಳೆ. ಅವಳನ್ನ ಮತ್ತು ಸಂಪತ್ತು, ಮಕ್ಕಳು, ಮನೆಗಳನ್ನ ಅವಳು ನೀಡ್ತಾಳೆ ಅಂತನ್ನೋ ಒಂದು ಮೋಹದಿಂದ ಅವಳನ್ನ ಆದರ ಮಾಡಿದರೆ ಅದು ತಪ್ಪಾಗ್ತದೆ ಅಂತ ಹೇಳ್ತಾ ಇದ್ದಾನೆ. ವಿತ್ತಾಪತ್ಯ ಗೃಹಪ್ರದಾಂ ಪ್ರಾಪ್ತಾಂ ಸ್ತ್ರೀ ಸಂಗತಃ. ವಿತ್ತ ಅಪತ್ಯ ಗೃಹಪ್ರದಾಂ, ನನಗೆ ಸಂಪತ್ತನ್ನು ತಂದು ಕೊಡ್ತಾಳೆ, ನನಗೆ ಮಕ್ಕಳನ್ನ ಕೊಡ್ತಾಳೆ, ನನಗೆ ಮನೆಯನ್ನ ಕೊಡ್ತಾಳೆ ಅಂತ ಈ ಒಂದು ಮೋಹದಿಂದ ಅವಳನ್ನ ಆದರ ಮಾಡಿದರೆ ಅದು ಕೂಡ ತಪ್ಪಾಗ್ತದೆ. ಯಾಕೆ? ಅವಳು ದುಷ್ಟ ಸ್ತ್ರೀಯಾಗಿರ್ತಾಳೆ, ಅವಳು ಬಂಧಕ ಶಕ್ತಿ ರೂಪಳೆ ಆಗಿದ್ದಾಳೆ. ಇದನ್ನ ಹಿಂದಿನ ಶ್ಲೋಕದ ಜೊತೆಗೆ ಅನ್ವಯ ಮಾಡ್ಕೊಳ್ಬೇಕು. ತಾಮ್ ಅಂತ ಇಟ್ಟುಕೊಳ್ಬೇಕು. ಇತ್ತಾಪತ್ಯ ಗೃಹ ಪ್ರದಾಂ ತಾಮ್ ಆತ್ಮನೋ ಮೃತ್ಯುಂ ಈಕ್ಷೇತ ಅಂತ ಹಿಂದಿನ ಶ್ಲೋಕದಲ್ಲಿ ಏನಿದೆ ಅದಕ್ಕೆ ಸೇರಿಸ್ಕೊಳ್ಬೇಕು. ಅವಳು ಕೂಡ, ಅವಳ ಸಂಘವೂ ಕೂಡ ಅದು ನರಕ ಕಾರಣವಾಗ್ತದೆ. ಅವಳನ್ನು ಕೂಡ ಆತ್ಮನಃ ಮೃತ್ಯುಂ ಈಕ್ಷೇತ, ಅನರ್ಥಕರ ಅಂತ ತಿಳಿಬೇಕು ಅಂತ ಹಾಗರ್ಥ. ಸ್ತ್ರೀತ್ವಂ ಅಂತ, ಸ್ತ್ರೀ ಸಂಗತಃ ಸ್ತ್ರೀತ್ವಂ ಅಂತಂದ್ರೆ ಹಿಂದಿನ ದೇಹದಲ್ಲಿ ಸ್ತ್ರೀ ಧ್ಯಾನವನ್ನ ಮಾಡ್ತಾ ಅವಳು ಸ್ತ್ರೀತ್ವವನ್ನ ಪಡೆದವಳು. ಇದು ಗೀತಾವಾಕ್ಯ ಯಂ ಯಂ ವಾಪಿ ಸ್ಮರನ್ ಭಾವಂ ಅನ್ನೋ ಭಗವದ್ಗೀತೆಯ ವಾಕ್ಯ ಏನಿದೆ ಅದಕ್ಕೆ ಇದು ಅನುಸಾರಿಯಾಗಿದೆ. ತ್ಯಜತ್ಯಂತೆ ಕಲೇವರಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದಂತೆ ಅಂತ್ಯಕಾಲದಲ್ಲಿ ಸ್ತ್ರೀ ಚಿಂತನೆಯನ್ನ ಗಾಢವಾಗಿ ಮಾಡ್ತಾ ಮಾಡ್ತಾ ಪ್ರಾಣವನ್ನ ಬಿಟ್ಟಂತಹ ಪುರುಷ ಅವನು ಈ ಜನ್ಮದಲ್ಲಿ ಸ್ತ್ರೀಯಾಗಿ ಹುಟ್ಟಿ ಅನರ್ಥಕಾರಿಯಾದ ಕೆಲಸಗಳನ್ನ ಮಾಡ್ತಾಳೆ. ಇದರಿಂದ ಅವಳು ಹಿಂದಿನ ಜನ್ಮದಲ್ಲಿ ಪುರುಷನೇ ಆಗಿದ್ಲು ಅಂತ ಗೊತ್ತಾಗ್ತದೆ. ವೃಷಭಾಯತೀಂ ಅಂತ ಇದೆ. ಮನ್ ಮಾಯಾಂ ವೃಷಭಾಯತೀಂ ಅಂತ. ವೃಷಭಾಯತೀಂ ಅಂದ್ರೆ ಪುರುಷರಂತೆ ಆಚರಣೆ ಮಾಡ್ತಕ್ಕಂಥವಳು, ಅಂದ್ರೆ ನಾನೇ ಸರ್ವ ನಿರ್ವಾಹ ಮಾಡ್ತೇನೆ ಅಂತ. ಆ ಪುರುಷರನ್ನು ಕೂಡ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ನಾನು ಹೇಳಿದಂತೆನೆ ನನ್ನ ಗಂಡ ಕೇಳಬೇಕು, ನಾನೇ ಎಲ್ಲವನ್ನು ನಿಭಾಯಿಸಬೇಕು ಅಂತ ಇದು ಪುರುಷಾಯತಿ ಅನ್ನೋದು ತಿಳಿಸ್ತಾ ಇದೆ. ಅಂತಹ ಸ್ವಭಾವವುಳ್ಳಂತಹ ಸ್ತ್ರೀ ಅವಳು ಹಿಂದಿನ ಜನ್ಮದಲ್ಲಿ ಪುರುಷಳೇ ಆಗಿದ್ಲು. ಅಂತಹ ಸ್ತ್ರೀಯು ಕೂಡ ಅನರ್ಥಕರ ಅಂತ ತಿಳಿರಿ ಅಂತ ಕಪಿಲ ಹೇಳ್ತಾ ಇದ್ದಾನೆ. ಯಾಂ ಮನ್ಯತೆ ಪತಿರ್ಮೋಹಾತ್ ಮನ್ಮಾಯಾಂ ವೃಷಭಾಯತೀಂ
ಸ್ತ್ರೀತ್ವಂ ಸ್ತ್ರೀ ಸಂಗತ ಪ್ರಾಪ್ತಾಂ ವಿತ್ತಾಪತ್ಯ ಗೃಹ ಪ್ರದಾಂ. ಅಲ್ಲಿಗೆ 42 ಶ್ಲೋಕ ಆಯ್ತು, ಅಥವಾ ಕೆಲವು ಪುಸ್ತಕದಲ್ಲಿ 43 ಅಂತ ಇರ್ಬೋದು. 43, 42 ಅಲ್ಲಿವರೆಗೆ ಇವತ್ತು ಸಾಕು. ಶ್ರೀಕೃಷ್ಣಾರ್ಪಣ ಮಸ್ತು. ಏನಾದ್ರೂ ಸಂಶಯ ಇದ್ರೆ ಕೇಳಬಹುದು. ಆಚಾರ್ಯ ನಾನೊಂದು ಎರಡು ಪ್ರಶ್ನೆ ಆಚಾರ್ಯ. ಕೇಳ್ರಿ. ಈ ಪುರುಷ ಜೀವ ಬಂದು ಹೆಂಗಸ್ ಜೀವ ಹುಟ್ಟು ಅಂತ, ಆದ್ರೆ ಹೆಂಗಸ ಜೀವ ಬಂದು ಪುರುಷನ ಹುಟ್ಟಾಕಿಲ್ಲ, ರೈಟ್? ಹೌದು, ಕರೆಕ್ಟ್. ಅದೇನ್ ನಿಯಮ ಅದು? ನಿಯಮ ಅಲ್ಲ ಅದು. ಆ ಅಂದ್ರೆ ಸ್ವಭಾವತಃ ಯಾರು ಪುರುಷರಾಗಿರ್ತಾರೋ, ಮೂಲದಲ್ಲಿ ಸ್ವಭಾವತಃ ಯಾರು ಪುರುಷರಾಗಿರ್ತಾರೋ ಅವರು ಸ್ತ್ರೀಯಾಗಿ ಹುಟ್ಟಬಹುದು. ಈ ರೀತಿ ಕೆಲವು ಶಾಪವಶದಿಂದಲೋ ಅಥವಾ ಬೇರೆ ಇನ್ನೇನಾರು ಕಾರಣಗಳಿಂದ, ಈಗ ಹೇಳಿದಂತೆ ಅಂತ್ಯಕಾಲದಲ್ಲಿ ಸ್ತ್ರೀ ಚಿಂತನೆಯನ್ನ ಮಾಡ್ತಾ ಇರೋದ್ರಿಂದಲೋ ಅಥವಾ ಬೇರೆ ಇನ್ನೇನೋ ಶಾಪವಶಾತೋ ಬೇರೆ ಯಾವುದೋ ಕಾರಣಗಳಿಂದ ಅವನು ಸ್ತ್ರೀ ಜನ್ಮವನ್ನು ಪಡಿಬಹುದು. ಆದ್ರೆ ಮೂಲತಃ ಸ್ತ್ರೀ ಆದವಳು, ಸ್ವಭಾವದಲ್ಲೇ ಸ್ತ್ರೀ ಆದವಳು ಯಾವುದೇ ಕಾರಣದಿಂದಲೂ ಕೂಡ ಪುರುಷ ಜನ್ಮವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಸ್ತ್ರೀಯರಿಗೆ ಪುರುಷತ್ವ ಅಂತ ಅನ್ನೋದು ಬರೋದಿಲ್ಲ ಅಂತ ನಿಯಮ ಇದೆ. ಸೊ ಅವರು ಆತರ ಚಿಂತನೆ ಮಾಡೋದಿಲ್ಲ, ಆದ್ರಿಂದ ಬರೋದಿಲ್ವಾ? ಇಲ್ಲ ಅದು ಒಂದು ನಿಯಮ. ಚಿಂತನೆ ಮಾಡಿದ್ರೂ ಕೂಡ ಬರೋದಿಲ್ಲ ಅದು. ಸ್ತ್ರೀಯರಿಗೆ ಪುರುಷತ್ವ ಅಂತ ಅನ್ನೋದು ಅದು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಬಂದು ಈ 39 40 ಬಲಮೇ ಪಶ್ಯ ಮಾಯಯಾಹ ಎಂಬುದಕ್ಕೆ, ಮಾಯಯಾ ಎಂಬುದು ತನ್ನ ಶಕ್ತಿಯಿಂದ ರೈಟ್, ಅವರೋಡ ದೇವರೋಡ ಒಂದು ಶಕ್ತಿಯಿಂದ, ರೈಟ್? ಮೇ ಸ್ತ್ರೀ ಮಾಯೇಹ ಮಾಯಯಾಹ ಮಯಸ್ಯ ಪ್ರಧಾನಸ್ಯ ಮಮ ವಶಾಯ ಮೋಹಕ ಶಕ್ತ್ಯಾಹ ಬಲಂ ಪಶ್ಯತಿ ಇತಿ ಅನ್ವಯ ಕೊಟ್ಟಿದ್ದಾರೆ. ಸೊ ಈ ತನ್ನ ಶಕ್ತಿ ಅಂದ್ರೆ ಈ ದೇವರಿಗೆ ಒಂದು ಸ್ತ್ರೀ ರೂಪವೂ ಇದೆ, ಪುರುಷ ರೂಪವೂ ಇದೆ. ಆ ರೂಪ ತಗೊಂಬೋಕ, ಇಲ್ಲ ಈ ಕಾರ್ಯನ ಬಂದು ಲಕ್ಷ್ಮೀದೇವಿ ಮೂಲಕ ನಡೆಸ್ತಾರ ತಗೊಂಬೋಕ್ರಿ? ಹೆಂಗದು? ತಾನೇ ಓಕೆ, ತನ್ನದೇ ಆದ ಬಂಧಕ ಶಕ್ತಿ. ಅದನ್ನ ಹಿಂದಿನಿಂದ ಹೇಳ್ತಾ ಬರ್ತಾ ಇದ್ದಾನಲ್ಲ, ಈ ಬಂಧಕ ಶಕ್ತಿ ಅದು ನಂದೇ ಅಂತ. ಅದನ್ನೇ ಹೇಳ್ತಾ ಇರೋದು. ನನ್ನ ಈ ಬಂಧಕ ಶಕ್ತಿಯ ಒಂದು ಬಲವನ್ನ ನೋಡು ಅಂತಾನೆ ಅರ್ಥ ಆಗುತ್ತೆ. ಸ್ತ್ರೀಮಯ್ಯ ಮೇ ಮಾಯಾಯಾಹ ಬಲಂ ಅಂತಾನೆ. ದೇವರುಡ ಬಲನ ಹೇಳುತ್ತೆ, ದೇವರುಡ ಸ್ತ್ರೀ ರೂಪನೇ. ಹೌದು, ಭಗವಂತನದ್ದೇ ಸ್ತ್ರೀ ರೂಪ. ಓಕೆ, ಇಲ್ಲ ಆ ರೂಪ ತಗೊಂಬೋಕ, ಇಲ್ಲ ದೇವರುಡ ಬಲನ ಹೇಳತ್ತೆ ಅಲ್ಲಿ? ಅಲ್ಲಿದ್ದ ನಂಗೆ ಡೌಟ್ ಬರ್ತದೆ. ಆ ರೂಪವೇ ಬಲ, ಅದರದ್ದೇ ಬಲ. ನನ್ನ ಸ್ತ್ರೀ ಶಕ್ತಿಯ ಬಲವನ್ನ ನೋಡು ಅಂತ. ಅದು ತಾನು ಲಕ್ಷ್ಮೀದೇವಿ ಮೂಲಕನೂ ಮಾಡಿಸ್ತಾನೆ. ಆದ್ರೆ ಎಲ್ಲವೂ ಭಗವಂತನದ್ದೇ ಆ ಒಂದು ಶಕ್ತಿ, ಮಾಯಾ ಅಂತ ಇಟ್ಕೊಳ್ಬೇಕು. ಭಗವದಧೀನವಾದ ಮಾಯೆ ಅಂತ ಇಟ್ಕೊಳ್ಬೇಕು. ಸ್ತ್ರೀ ಅಂತ ಅನ್ನೋದು ಭಗವಂತನ ಅಧೀನವಾದ ಒಂದು ಮಾಯೆ. ಹಾಗೆ ಭಗವಂತ ಅವನು ಯಾವತ್ತು ಉತ್ತಮನೇ. ಅವನಿಗೆ ಅಧೀನವಾದದ್ದು ಮಾಯಾ. ಅಲ್ಲಿ ಮಾಯಾಂಬಾದು ಬಂದು ಮಾಯಾಂಬ ಶಕ್ತಿ, ರೈಟ್? ಹೌದು, ಅದನ್ನ ಹಿಂದೆ ಇದರಲ್ಲಿ ಹೇಳಿದ್ರಲ್ಲ, ಷಾಡ್ಗುಣ್ಯ ಅನ್ನೋ ಗ್ರಂಥದಲ್ಲಿ ಮಯ ಪ್ರಧಾನ ಉದ್ದಿಷ್ಟೋ ಮಾಯಾ ತದ್ವಶ ಉಚ್ಯತೆ ಅಂತ ಇದ್ರ ಹಿಂದಿನ ಶ್ಲೋಕದಲ್ಲಿ ಆಚಾರ್ಯ ತಾತ್ಪರ್ಯ ಹೇಳಿದ್ರಲ್ಲ. ಸರ್ವೋತ್ತಮನಾದ ಭಗವಂತನ ಅಧೀನಳಾಗಿರ್ತಕ್ಕಂಥವಳು ಸ್ತ್ರೀ. ಆದ್ರಿಂದ ಅವಳು ಆ ಭಗವಂತನ ಮಾಯಾ ಅಂತ ಕರೆಸ್ಕೊಳ್ತಾಳೆ. ಅಂತಹ ಮಾಯೆಯನ್ನ, ಅಂದ್ರೆ ಭಗವಂತನ ಅಧೀನಳಾದ ಆ ಸ್ತ್ರೀಯನ್ನ ಸಾಧನವಾಗಿ ಮಾಡಿಕೊಂಡು ಪುರುಷರ ಮನಸ್ಸನ್ನ ಕಲಕಿ ಅವನನ್ನ ದುರ್ಮಾರ್ಗದಲ್ಲಿ ಹೋಗುವಂತೆ ಮಾಡ್ತಾನೆ ಭಗವಂತ.
ಸೊ ಹಾಗೆ ಇಟ್ಟುಂಟ್ರೆ ಆ ಲಾಜಿಕ್ ಇಟ್ಟುಂಟ್ರೆ ನಿಮಗೆ ಒಂದು ಲಕ್ಷ್ಮೀ ದೇವಿಯಿಂದ ಹೇಳಕ್ ರೈಟ್ ನೀವ್ ಹೇಳಿದ ಅಲ್ಲ, ಅದು ಯಾವ ರೂಪದಲ್ಲಿ ಬೇಕಾದ್ರೂ ಆಗ್ಬೋದು. ಲಕ್ಷ್ಮೀನೂ ಮಾಡ್ತಾಳೆ, ಲಕ್ಷ್ಮೀನೂ ಅದನ್ನೇ ಮಾಡೋದು. ಓಕೆ ಬೇರೆ ಸಾಧಾರಣ ಸ್ತ್ರೀಯರು ಕೂಡ ಒಂದು ಮನಸ್ಸನ್ನ ಕೆಡಿಸುವ ಕೆಲಸವನ್ನ ಮಾಡ್ತಾರೆ. ಅದನ್ನು ಭಗವಂತನೇ ಆ ಮೂಲಕವಾಗಿ ಮಾಡಿಸ್ತಾನೆ ಅಂತ. ಓಕೆ. ಸೊ ಇಲ್ಲಿ ಇನ್ನೊಂದು ಎಂ ಸ್ಮರಂತಿ ಅದೊಂದು 8ನೇ ಅಧ್ಯಾಯ 6ನೇ ಶ್ಲೋಕವ ಬರ್ತೇನೆ ನಿಮ್ಗೆ ಅಲ್ಲಿ ಭಗವದ್ಗೀತೆ 8ನೇ ಭಗವದ್ಗೀತೆಯಲ್ಲಿ 6ನೇ ಶ್ಲೋಕ. ಸೊ ಅಲ್ಲಿ ಹೇಳಿದ್ದು ಅಲ್ಲಿ ಒಂದು ಅರ್ಜುನನೇ ಹೇಳ್ತಾನೆ ಅದೇ ಅಭಿಪ್ರಾಯ ಅಂತ ಇಲ್ಲಿಯೂ ಬಂದು ಕಪಿಲ ಪರಮಾತ್ಮ ದೇವಹೂತಿ ಹೇಳ್ತಾ ಇದೆ ರೈಟ್? ಹೌದು ಹೌದು, ಅಭಿಪ್ರಾಯ ಒಂದೇ. ಓಕೆ. ಇಲ್ಲಿ ಸ್ವಲ್ಪ ವಿವರಣ ಬರ್ತಾ ನಿಮಗೆ, ಅಲ್ಲಿ ವಿವರಣ ಇಲ್ಲ ಅಟ್ಟು ಅಲ್ವಾ? ಅಲ್ಲಿ ಕಾಮನ್ ಆಗಿ ಹೇಳಿದ್ದು, ಇಲ್ಲಿ Okay. ಪರ್ಟಿಕ್ಯುಲರ್ ಆಗಿ ಸ್ತ್ರೀಯರಿಗೆ ಮಾತ್ರ ಹೇಳಿದ್ದು. ಪುರುಷನು ಸ್ತ್ರೀ ಚಿಂತನೆಯನ್ನ ಮಾಡಿದವನು ಸ್ತ್ರೀಯಾಗಿ ಹುಟ್ಟುತ್ತಾನೆ ಅಂತ ಪರ್ಟಿಕ್ಯುಲರ್ ಇದು ಒಂದೇ ಹೇಳಿದ್ದು. ಅಲ್ಲಿ ಕಾಮನ್ ಆಗಿ ಅವನು ಯಾವುದನ್ನ ಚಿಂತನೆ ಮಾಡ್ತಾನೋ ಅದಾಗಿ ಹುಟ್ಟುತ್ತಾನೆ ಅಂತ. ಅದು ಹಿಂದೆ ನಮ್ಗೆ ಇದು ಮುಂದೆ ಬರುತ್ತೆ. ಅವನು ಜಿಂಕೆಯಾಗಿ ಹುಟ್ಟುತ್ತಾನಲ್ಲ ಭರತ, ಅಲ್ಲಿಗೂ ಅದನ್ನ ಅನ್ವಯ ಮಾಡ್ಕೊಳ್ಬಹುದು ಆ ಭಗವದ್ಗೀತೆ ಇದನ್ನ. ಆ ತರ ಅಂತ್ಯಕಾಲದಲ್ಲಿ ಏನೇನು ಸ್ಮರಣೆ ಮಾಡ್ತಾರೋ ಅದೇ ಆಗಿ ಹುಟ್ಟುತ್ತಾರೆ. ಪ್ರಾಣಿ ಆಗ್ಬೋದು, ಪಶು ಆಗ್ಬೋದು, ಪಕ್ಷಿ ಆಗ್ಬೋದು, ಏನೇ ಆಗಿರ್ಬೋದು. ಭೀಷ್ಮಾಚಾರ್ಯ ದ್ಯೂಂಬ ಒಂದು ರೂಪ ಬರುತ್ತೆ ಹಾಕಿದ್ದಾರೆ ಒಂದು ಅವ್ರ ಸ್ವರೂಪ ಅದು, ಮೂಲ ರೂಪ ಅದು. ಭೀಷ್ಮಾಚಾರ್ಯರು ಮೂಲ ರೂಪನೇ ದ್ಯುನಾಮಕ ಅವರು ವಸುಗಳು. ಅವರು ತಮ್ಮ ಮೂಲ ರೂಪದ ಜೊತೆಗೆ ಐಕ್ಯವನ್ನ ಪಡೆದ್ರು. ಇಲ್ಲ ಅಲ್ಲಿ ಏನಾಕಿದ್ದಾರೆ ಅಂದ್ರೆ ಅವ್ರಿಗೆ ದೇವರು ಜ್ಞಾಪಕ ಬರ್ಲ ಅಂತ ವಸು ಜ್ಞಾಪಕ ತಿರುಗು ಬಂದು ವಸು ಇದನ್ನ ಒಂದು ಉದ್ದುತ್ತಾರೆ ಹಾಕಿದ್ದಾರೆ. ಅವನು ಅದೇ ನಾನು ದ್ಯುನಾಮಕ ವಸು, ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ನನಗಿಂಥ ರೀತಿ ಆಯ್ತು, ನಾನು ಆ ವಸುನಾಮಕ ದ್ಯುನಾಮಕ ವಸು ಆಗಿದ್ದವನು ಹೋಗಿ ನಾ ಇಂಥ ಕೆಲಸ ಮಾಡಿ ನನಗೆ ಇಷ್ಟೆಲ್ಲ ಅನುಭವಿಸ್ಬೇಕಾಯ್ತು ಅಂತ ಅಷ್ಟು ಮಾತ್ರ ಚಿಂತನೆ ಬರ್ತೇವಂತ. ಕೊನೆ ಕಾಲದಲ್ಲಿ ಭಗವಂತನ ಚಿಂತನೆ ಬರ್ಲಿಲ್ಲ. ಅದೇ மாதிரி ಹಿರಣ್ಯಕಶಿಪು ದೃಷ್ಟಾಂತ ಕೊಟ್ಟಿದ್ದಾರೆ. ಹಿರಣ್ಯಕಶಿಪು ಬಂದು ಮರಣಕಾಲದಲ್ಲಿ ಬಂದು ನರಸಿಂಹ ರೂಪರ್ನ ಬಂದು ನರಸಿಂಹ, ಸೊ ಅದರಿಂದ ಭೂತವ ಹುಟ್ಟುತ್ತಾನ ಅಂತಿದ್ದಾರೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದ್ದಾರೆ. ಇಲ್ಲ ಇನ್ನೊಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಈ ಹಿರಣ್ಯಕಶಿಪು ಬಂದು ಮರಣಕಾಲದಲ್ಲಿ ಬಂದು ನರಸಿಂಹದೇವರನ್ನ ಬಂದು ಹಂಗೆ ಚಿಂತನೆ ಮಾಡಿದ್ರಿಂದ ಅವ ಬಂದು 10 ಭೂತವ ಹುಟ್ಟಿದ ಅವ ಹಂಗೆ ಎಂಬ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಏನಾಗಿ ಹುಟ್ಟಿದ? ಹಿರಣ್ಯಕಶಿಪು ಮರಣಕಾಲದಲ್ಲಿ ಶ್ರೀ ನರಸಿಂಹ ರೂಪ ಪರಮಾತ್ಮ ಒಂದು ತಲೆ ಇದೆ, ಹಂಗೆ ಒಂದು ಭೂತವ ನಿಮಿಸಿಂದ ಆದ್ರಿಂದ 10 ತಲೆ ಇರುವ ರಾವಣ ಬಂದ. ನೀವು ಅದನ್ನೇ ಹೇಳ್ಬೇಕು. ನರಸಿಂಹನನ್ನ ನೆನೆಸ್ಕೊಂಡ ಅಂತ ಅಷ್ಟೇ ಹೇಳಬಾರದು. ನರಸಿಂಹನನ್ನ ನೋಡಿ ಅವನು ಆ ತರ ನೆನೆಸ್ಕೊಂಡ, ಭೂತ ತರ 10 ತಲೆ ರಾವಣ ಹುಟ್ಟಿದ ಸೊ ಆ ತರ ಕೊಟ್ಟಿದ್ದಾರೆ. ಎಲ್ಲಿ ಯಾವ ವ್ಯಾಖ್ಯಾನದಲ್ಲಿ ಬರ್ದಿಯಾರ ಅದನ್ನ? ಗೀತೆ 8ನೇ ಶ್ಲೋಕ. ಯಾರು ವ್ಯಾಖ್ಯಾನ ಮಾಡಿದ್ದದು? ತಾತ್ಪರ್ಯ ಅನಿಸ್ತಾನೆ. ಇದು ಬಂದು ತಮಿಳ್ ಬುಕ್ ಅಂತಲೇ ಇದೆ. ಅಲ್ಲಿ ಬಂದು ಇದು ಭಾಗವತ 5ನೇ ಸ್ಕಂದದಲ್ಲಿ ಬಂದು ಭರತ ಚಕ್ರವರ್ತಿ ಮರಣ ಅಲ್ಲ, ನಾನು ಹೇಳಿರೋದು ನೀವು ಓದ್ತಾ ಇರೋದು ತಮಿಳು ಪುಸ್ತಕನೋ ಅಥವಾ ಅದು ವ್ಯಾಖ್ಯಾನನೋ ಯಾವ್ದಾದ್ರು? ವ್ಯಾಖ್ಯಾನ ಅದು ಎಲ್ಲಿ ಕೊಟ್ಟಿದೆ? ಭಾಗವತ 5ನೇ ಸ್ಕಂದದಲ್ಲಿ ಬರ್ತಾ ಬರೋದು ಸ್ವಲ್ಪ. ಹಿರಣ್ಯಕಶಿಪು ಅದೆಲ್ಲ ಬಂದು ಭಾಗವತಲ್ಲೇ ಬರ್ತಾರೆ ಅನ್ಸ್ತಾನೆ 5ನೇ ಸ್ಕಂದದಲ್ಲಿ. ಕರೆಕ್ಟ್, ಕತೆ ಅಲ್ಲಿ ಬರುತ್ತದೆ. ನೀವು ಇದನ್ನ ಹೇಳಿದ್ರಲ್ಲ, ಇದು ಯಾರಾದ್ರೂ ವ್ಯಾಖ್ಯಾನಕಾರರು ಬರೆದದ್ದೋ ಅಥವಾ ಯಾರೋ ತಮಿಳಲ್ಲಿ ಬರೆದದ್ದೋ? ವ್ಯಾಖ್ಯಾನಕಾರ ತಮಿಳಲ್ಲಿ ಬಂದು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ರಾಮರಾವ್. ಅಷ್ಟೇ. ಓಕೆ. ಅದ್ರಲ್ಲಿ ಇರೋದೆಲ್ಲ ನಂಬ್ಲಿಕ್ಕೆ ಹೋಗ್ಬೇಡ್ರಿ. ಯಾರಾದ್ರೂ ವ್ಯಾಖ್ಯಾನದಲ್ಲಿ ಬರೆದಿದ್ರೆ ಅದನ್ನ ಪರ್ಟಿಕ್ಯುಲರ್ ಆಗಿ ನಾವು ನಂಬೋದು. ವ್ಯಾಖ್ಯಾನ ಬರುತ್ತಿದೆ, ಇವ್ರು ಬರುತ್ತಾರೆ. ಅದೇ ಯಾವ ವ್ಯಾಖ್ಯಾನದಲ್ಲಿದೆ ಅಂತ ನೋಡ್ಬೇಕು. ಅದ ಭಾಗವತ ಕೋಟ್ ಮಾಡಿದ್ದಾರೆ ಅವರು. ಅದು ಭಾಗವತ 5ನೇ ಸ್ಕಂದನ ಶ್ಲೋಕನ ಕೋಟ್ ಮಾಡಿ ಬರುತ್ತಾರೆ. ಸರಿ, ಅಲ್ಲಿ ಬಂದಾಗ ನೋಡೋಣ. ಓಕೆ, ಆಯ್ತಾಯ್ತು ಸರ್. ಹರಯೇ ನಮಃ. ರುಕ್ಮಿಣೇಶ್ವರ ಸಾಯಂಕಾಲ ಇದೆಯಾ?
ಇವತ್ತು ಶನಿವಾರ ಅಲ್ವಾ? ಶನಿವಾರ ಭಾನುವಾರ ಯಾವತ್ತು ಇರೋದಿಲ್ಲ ಅಲ್ಲ? ಸರಿ 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 ಗುರುಗಳೇ. ಸೋಮವಾರದಿಂದ ಶುರು ಮಾಡೋಣ. ಗುರುಗಳೇ. ನಾನು ಮೆಸೇಜ್ ಮಾಡ್ತೇನೆ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಶ್ರೀ ಕೃಷ್ಣ ನಮಸ್ಕಾರ ಗುರುಗಳೇ. ಧನ್ಯವಾದ ಆಚಾರ್ಯರೇ. ಆಚಾರ್ಯ ನಮಸ್ಕಾರ.